ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಹಸ್ತಮೈಥುನದ ಅಭ್ಯಾಸವನ್ನ ಶಾಶ್ವತವಾಗಿ ತೊಡೆದು ಹಾಕಲು ಬಯಸಿದರೆ ಇಂದಿನ ಈ ಚಿಕ್ಕ ವಿಡಿಯೋ ಪ್ರತಿದಿನ ಹಸ್ತಮೈಥುನದ ಅಭ್ಯಾಸವನ್ನು ತೊಡೆದು ಹಾಕಲು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತದೆ. ಹಿಂದಿನ ಕಾಲದಲ್ಲಿ ಗುರುಕುಲ ಇದ್ದ ಕಾರಣ ಜನರು ಕುಲುಕುವಿಕೆಯ ವ್ಯಸನಕ್ಕೆ ಒಳಗಾಗುತ್ತಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ 13ರಿಂದ 40 ವರ್ಷ ವಯಸ್ಸಿನ ಜನರು ಕುಲುಕುವಿಕೆಯ ವ್ಯಸನಕ್ಕೆ ಒಳಗಾಗಿದ್ದಾರೆ. ದೊಡ್ಡ ಸಮಸ್ಯೆ ಏನೆಂದರೆ ಈ ಅಭ್ಯಾಸದಿಂದ ಹೊರಬರಲು ಬಯಸುತ್ತೇವೆ, ಆದರೆ ಪ್ರತಿದಿನ ನಾವು ಮತ್ತೆ ಮತ್ತೆ ಹಸ್ತಮೈಥುನ ಮಾಡಿಕೊಳ್ಳುತ್ತೇವೆ. ನಂತರ ಹಸ್ತಮೈಥುನ ಮಾಡಿಕೊಂಡಿದ್ದಕ್ಕಾಗಿ ವಿಷಾದಿಸುತ್ತೇವೆ. ನೋಡಿ, ದಿನಕ್ಕೆ 3 ಬಾರಿ ಹಸ್ತಮೈಥುನ ಮಾಡಿಕೊಳ್ಳುತ್ತಿದ್ದ ಹಾಗೆ ಕಳೆದ 10 ವರ್ಷಗಳಿಂದ ಅದರಲ್ಲಿ ಸಿಲುಕಿಕೊಂಡಿದ್ದ ಜನರೊಂದಿಗೆ ಮಾತನಾಡಿದ್ದೇನೆ. ಆದರೆ ಅವರ ಹಿಂದಿನ ಜೀವನದ ಬಗ್ಗೆ ಮಾತನಾಡಿದರೆ ಆ ಜನರು ಅಂತಹ ಭಯಾನಕ ಚಟದಿಂದ ಹೊರಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ಅವನ ಜೊತೆ ಮಾತನಾಡಿದಾಗ ನನಗೆ ಇಡೀ ಆಟ ಅರ್ಥವಾಗಲು ಶುರುವಾಯಿತು. ನಾವು ಪ್ರತಿ ಬಾರಿಯೂ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡಿದಾಗ ನಮ್ಮ ಅಲುಗಾಡುವ ಅಭ್ಯಾಸ ಹೋಗುವುದಿಲ್ಲ. ನೀವು ಈಗಲೇ ಹಸ್ತಮೈಥುನದ ಅಭ್ಯಾಸದಿಂದ ಹೊರಬರಲು ಬಯಸಿದರೆ ಮತ್ತು ಅದರ ಬಗ್ಗೆ ನಿಜವಾಗಿಯೂ ಗಂಭೀರವಾಗಿದ್ದರೆ, ನಿಜವಾದ ಪುರುಷನಾಗಿ ನೀವು ಈ ವಿಡಿಯೋಗೆ ಖಂಡಿತವಾಗಿಯೂ ಲೈಕ್ ನೀಡಲೇಬೇಕು. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಹಸ್ತಮೈಥುನ ಮಾಡಿಕೊಳ್ಳದ 6 ಹೊಸ ವಿಧಾನಗಳನ್ನು ನಾನು ನಿಮಗೆ ಹೇಳಲಿದ್ದೇನೆ ಮತ್ತು ಅದರ ನಂತರ ನಾನು ನಿಮಗೆ ಒಂದು ಪ್ರಬಲ ಸಲಹೆಯನ್ನು ನೀಡುತ್ತೇನೆ. ನೀವು ಅದನ್ನು ಕೇಳಿದರೆ ಆ ಒಂದು ಶಕ್ತಿಯ ಸಲಹೆಯಿಂದಾಗಿ ನೀವು ಯಾವುದೇ ತೊಂದರೆ ಇಲ್ಲದೆ 5ರಿಂದ 10 ವರ್ಷಗಳನ್ನು ಸುಲಭವಾಗಿ ಕಳೆಯುತ್ತೀರಿ. ಆದರೆ ಅದಕ್ಕೂ ಮೊದಲು ಆ 6 ಸಲಹೆಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ನಿಮಗೆ 100% ಪ್ರಯೋಜನಕಾರಿಯಾಗುವ ಕೆಲವು ಹೊಸ ಮತ್ತು ಆಸಕ್ತಿದಾಯಕ ವಿಧಾನಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಹಾಗಾದರೆ ಮೊದಲ ಸಲಹೆಯ ಬಗ್ಗೆ ಮಾತನಾಡೋಣ. ಅದು ಅತ್ಯಂತ ಮುಖ್ಯವಾದದ್ದು. ನೀವು ಹಸ್ತಮೈಥುನ ಮಾಡುವ ಅಭ್ಯಾಸದಿಂದ ಹೊರಬರಲು ಬಯಸಿದರೆ ನಾವು ನಮ್ಮ ಫೋನ್ಗಳು ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಅಶ್ಲೀಲ ವಸ್ತುಗಳನ್ನು ತೆರೆದು ಕುಳಿತುಕೊಳ್ಳುತ್ತೇವೆ. ಹಾಗಾಗಿ ನಾವು ಮಾಡಬೇಕಾಗಿರುವುದು, ನೀವು ಗಮನವಿಟ್ಟು ಆಲಿಸಿ, ನಾವು ವಾಲ್ಪೇಪರ್ ವಿಧಾನದ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ವಾಲ್ಪೇಪರ್ ವಿಧಾನದಲ್ಲಿ ನೀವು ಏನು ಮಾಡಬೇಕೆಂದು ನೋಡಿ. ಬ್ರಹ್ಮಚಾರಿಯ ಯಾವುದೇ ಫೋಟೋವನ್ನು ಆರಿಸಿ ಮತ್ತು ಅದನ್ನು ನಿಮ್ಮ ವಾಲ್ಪೇಪರ್ ಹಾಗೆ ಹಾಕಿ. ಇದರಿಂದ ಏನಾಗುತ್ತದೆ ಎಂದರೆ, ನೀವು ನಿಮ್ಮ ಫೋನನ್ನು ಬಳಸಿ ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತದೆ. ನಾವು ವಿಭಿನ್ನ ಜನರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆದ್ದರಿಂದ ನಾವು ಫೋನ್ ಮತ್ತು ಲ್ಯಾಪ್ಟಾಪ್ಗಳನ್ನು ಹೆಚ್ಚಾಗಿ ಬಳಸುತ್ತೇವೆ. ಅಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತದೆ ಎಂದರೆ, ಹೌದು, ನಾನು ಬ್ರಹ್ಮಚರ್ಯವನ್ನು ಅನುಸರಿಸುತ್ತಿದ್ದೇನೆ ಎಂದು ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಜ್ಞಾಪಕ ಇರುತ್ತದೆ. ಆದ್ದರಿಂದ ನೀವು ನಿಮ್ಮ ಫೋನ್ ಬಳಸುವಾಗಲೆಲ್ಲ ನೀವು ಆ ವಾಲ್ಪೇಪರ್ ಅನ್ನು ನೋಡುತ್ತೀರಿ ಮತ್ತು ಅದು ನಿಮ್ಮನ್ನ ಪ್ರೇರೇಪಿಸುತ್ತಲೇ ಇರುತ್ತದೆ. ಈಗ 2ನೆಯ ಸಲಹೆಯ ಬಗ್ಗೆ ಮಾತನಾಡೋಣ. ಅದು ಬಹಳ ಮುಖ್ಯ ಮತ್ತು ನಿಮ್ಮ ಜೀವನ ಶೈಲಿಗೆ ಸಂಬಂಧಿಸಿದೆ. ಗೆಳೆಯರೇ, ಹಿಂದಿನ ಕಾಲದಲ್ಲಿ ಜನರು ಏನು ಮಾಡುತ್ತಿದ್ದರು ನೋಡಿ. ಅವರು ತೆಳುವಾದ ಹಾಳೆಯನ್ನು ತೆಗೆದುಕೊಂಡು ನೆಲದ ಮೇಲೆ ಹರಡಿ ಅದರ ಮೇಲೆ ಮಲಗುತ್ತಿದ್ದರು. ಅವರು ಚೆನ್ನಾಗಿ ನಿದ್ರಿಸುತ್ತಿದ್ದರು. ಆದರೆ ನಾವು ಈಗಿನ ಕಾಲದ ಬಗ್ಗೆ ಮಾತನಾಡಿದರೆ ಜನರು ಆರಾಮದಾಯಕ ಜೀವನವನ್ನು ಬಯಸುತ್ತಾರೆ. ಇದರ ಅರ್ಥ ಹಾಸಿಗೆಯ ಮೇಲೆ ಆರಾಮವಾಗಿ ಮಲಗಬೇಕು ಮತ್ತು ಇದರಿಂದಾಗಿ ಜನರು ಸೋಮಾರಿಗಳಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಜನರು ನೆಲದ ಮೇಲೆ ಮಲಗಲು ಮುಖ್ಯ ಕಾರಣವೆಂದರೆ ಅವರು ಅಗತ್ಯವಿರುವಷ್ಟು ಮಾತ್ರ ಮಲಗುತ್ತಿದ್ದರು, ಹೆಚ್ಚುವರಿಯಾಗಿ ನಿದ್ರೆ ಮಾಡುತ್ತಿರಲಿಲ್ಲ. ಆರಂಭದಲ್ಲಿ ನಾವು ಹಾಸಿಗೆಯ ಮೇಲೆ ಮಲಗಲು ಒಗ್ಗಿಕೊಂಡಿರುವುದರಿಂದ ನಿಮಗೆ ನೆಲದ ಮೇಲೆ ಮಲಗಲು ಸ್ವಲ್ಪ ತೊಂದರೆಯಾಗಬಹುದು. ಆದರೆ ಸಮಯ ಕಳೆದಂತೆ ನೀವು ಅದಕ್ಕೆ ಒಗ್ಗಿಕೊಳ್ಳುತ್ತೀರಿ ಮತ್ತು ಅದು ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತದೆ. ಬ್ರಹ್ಮಚರ್ಯದ 3ನೆಯ ಸಲಹೆ ಎಂದರೆ, ನೀವು ಹುಳಿ ಪದಾರ್ಥಗಳನ್ನು ಸೇವಿಸುವುದನ್ನು ನಿಲ್ಲಿಸಬೇಕಾಗುತ್ತದೆ. ನೋಡಿ, ನನಗೆ ಒಬ್ಬ ಸ್ನೇಹಿತನಿದ್ದಾನೆ. ನಾನು ಅವನನ್ನು ಕೇಳಿದೆ, ಸಹೋದರ, ನಿಮ್ಮ ಬ್ರಹ್ಮಚರ್ಯದ ಪ್ರಯಾಣ ಹೇಗಿದೆ? ಅವರು, ಪರವಾಗಿಲ್ಲ, ಆದರೆ ನನಗೆ ರಾತ್ರಿಯಲ್ಲಿ ಸ್ರಾವವಾಗುತ್ತಿದೆ ಎಂದರು. ನಾನು ಅವನನ್ನು ಕೇಳಿದೆ, ಇದು ಏಕೆ ನಡೆಯುತ್ತಿದೆ? ನೀವು ರಾತ್ರಿಯಲ್ಲಿ ಏನಾದರೂ ತಿನ್ನುವುದರಿಂದ ಈ ಸಮಸ್ಯೆ ಉಂಟಾಗುತ್ತಿದೆಯೇ? ಅವರು ಹೇಳಿದರು, ಹೌದು, ನಾನು ತರಕಾರಿಗಳು ಮತ್ತು ರೊಟ್ಟಿ ತಿನ್ನುತ್ತೇನೆ, ಹೆಚ್ಚು ಮಸಾಲೆಗಳನ್ನು ಬಳಸುತ್ತೇನೆ ಮತ್ತು ನಾನು ಇನ್ನೊಂದು ಕೆಲಸವನ್ನ ಮಾಡುತ್ತೇನೆ. ಅದು ನನಗೆ ಕೆಟ್ಟ ಅಭ್ಯಾಸವಾಗಿ ಮಾರ್ಪಟ್ಟಿದೆ. ನಾನು ಯಾವುದೇ ರೀತಿಯ ತರಕಾರಿ ಬೇಯಿಸಿದಾಗಲೆಲ್ಲ ಅದರಲ್ಲಿ ಬಹಳಷ್ಟು ಹುಳಿಯನ್ನ ಬಳಸುತ್ತೇನೆ. ನನ್ನ ಎಲ್ಲ ತರಕಾರಿಗಳಲ್ಲಿ ಟೊಮೆಟೊ ಹಾಗೆ ಸಾಸ್ ಹೇರಳವಾಗಿ ಬಳಸುತ್ತೇನೆ. ಹಾಗಾದರೆ ಏನಾಗುತ್ತದೆ ನೋಡಿ, ಹುಳಿ ಪದಾರ್ಥಗಳು ನಿಮ್ಮಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ನೀವು ರಾತ್ರಿ ಮಲಗಿದಾಗಲೆಲ್ಲ ಈ ಎಲ್ಲ ವಿಷಯಗಳನ್ನು ತಪ್ಪಿಸಿ. ಇದು ನಿಜ ಜೀವನದ ಪ್ರಾಯೋಗಿಕ ಅನುಭವ.
ನಾನು ಏನು ಹೇಳುತ್ತಿದ್ದೇನೆ ಜನರಿಗೆ ಏನಾಗುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ನನ್ನ ಅನುಭವದ ಆಧಾರದ ಮೇಲೆ ನಾನು ಈ ವಿಷಯಗಳನ್ನು ನಿಮಗೆ ಹೇಳಿದ್ದೇನೆ. ಈಗ 4ನೆಯ ಸಲಹೆಯ ಬಗ್ಗೆ ಮಾತನಾಡೋಣ. ಊಟ ಮಾಡಿದ ತಕ್ಷಣ ಮಲಗುವುದು ಕೂಡ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಏಕೆಂದರೆ ಆಹಾರವು ನಿಮ್ಮ ಹೊಟ್ಟೆಯಲ್ಲಿ ಕೊಳೆಯುತ್ತದೆ ಮತ್ತು ನಿಮಗೆ ಚೆನ್ನಾಗಿ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ರಾತ್ರಿ ಊಟ ಹಗುರವಾಗಿರಬೇಕು. ನೀವು ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ಬಯಸಿದರೆ ಅನೇಕ ಜನರು ರಾತ್ರಿಯಲ್ಲಿ ತಿನ್ನಬೇಕಾಗಿಲ್ಲ. ಅವರು ರಾತ್ರಿ ತಿನ್ನುವುದಿಲ್ಲ. ನೀವು ಹೋಗಿ ರಾತ್ರಿ ತಿನ್ನುತ್ತೀರಾ ಎಂದು ಕೇಳಿದಾಗಲೆಲ್ಲ ಹೆಚ್ಚಿನವರು ನಮಗೆ ಅದು ಅಗತ್ಯವಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ, ಮಧ್ಯಾಹ್ನ ಚೆನ್ನಾಗಿ ತಿನ್ನುತ್ತೇವೆ. ಇದು ಬೆಳಗ್ಗೆ ನಮ್ಮ ದಿನಚರಿ. ನಾವು ಹೆಚ್ಚಿನ ಸಮಯ ಭೋಜನವನ್ನು ತಪ್ಪಿಸುತ್ತೇವೆ. 5ನೆಯ ಸಲಹೆಯ ಬಗ್ಗೆ ಹೇಳುವುದಾದರೆ, ನೀವು ಉದ್ರೇಕಗೊಂಡಾಗಲೆಲ್ಲ ಇದೆಲ್ಲವೂ ಕೇವಲ ಮಾಂಸದ ತುಂಡು ಎಂದು ನಿಮ್ಮನ್ನು ನೀವು ನೆನಪಿಸಿಕೊಳ್ಳಿ. ಅದು ನನ್ನನ್ನು ತೊಂದರೆಗೊಳಿಸುತ್ತಿದೆ ಎಂದು. ಸ್ನೇಹಿತರೆ, ನಾವು 6ನೆಯ ಸಲಹೆಯ ಬಗ್ಗೆ ಮಾತನಾಡಿದರೆ, ಕಾಮವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆ. ನಿಮ್ಮನ್ನು ನಿಯಂತ್ರಿಸಲು ಅವನು ಈಗಾಗಲೇ ಅದನ್ನು ಮಾಡಲು ಹೇಳುತ್ತಾನೆ. ಯಾವುದೇ ಸಮಸ್ಯೆ ಇಲ್ಲ, ಆದರೆ ಆ ಸಮಯದಲ್ಲಿ ನೀವು ದೇವರನ್ನ ಪ್ರಾರ್ಥಿಸಬೇಕು. ಇದು ಬಹಳ ಮುಖ್ಯ. ಸ್ನೇಹಿತರೆ, ನೀವು ಇನ್ನೂ ಈ ವಿಡಿಯೋ ನೋಡುತ್ತಿದ್ದರೆ ನೀವು ತುಂಬಾ ಗಂಭೀರ ವ್ಯಕ್ತಿ ಮತ್ತು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಮತ್ತು ಉತ್ತಮ ವ್ಯಕ್ತಿಯಾಗಲು ಬಯಸುತ್ತೀರಿ ಎಂದು ನನಗೆ ತಿಳಿದಿದೆ. ಆದ್ದರಿಂದ ಸಹೋದರರೇ, ನಿಮಗಾಗಿ ಒಂದು ಪವರ್ ಟಿಪ್ ನೀಡುವುದು ನನ್ನ ಕರ್ತವ್ಯ. ಅದು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ ಮತ್ತು ನಾನು ಇದನ್ನು ವೈಯಕ್ತಿಕವಾಗಿಯೂ ಪ್ರಯತ್ನಿಸಿದ್ದೇನೆ ಮತ್ತು ನನಗೆ ಇದರಿಂದ ಸಾಕಷ್ಟು ಪ್ರಯೋಜನವಾಗಿದೆ. ನಿಮಗೆ ಏನಾದರೂ ತಪ್ಪು ಮಾಡಬೇಕೆಂದು ಅನಿಸಿದಾಗಲೆಲ್ಲ ನಿಮ್ಮ ಹೆತ್ತವರ ಬಗ್ಗೆ ಯೋಚಿಸಿ. ಅವರು ನಿಮಗಾಗಿ ಆಹಾರವನ್ನು ಹೇಗೆ ಬೇಯಿಸುತ್ತಾರೆ, ಕಷ್ಟಪಟ್ಟು ಹೇಗೆ ಕೆಲಸ ಮಾಡುತ್ತಾರೆ ಮತ್ತು ಅದನ್ನು ತಿಂದ ನಂತರ ನಿಮ್ಮ ದೇಹದಲ್ಲಿ ಯಾವುದೇ ಸಣ್ಣ ರಸವು ರೂಪುಗೊಂಡರೂ ನೀವು ಅದನ್ನು ಹೊರತೆಗೆಯುತ್ತೀರಿ. ನಿಮ್ಮ ಮನೆಯಲ್ಲಿ ರೊಟ್ಟಿಗಳನ್ನು ತುಂಬಾ ಕಷ್ಟಪಟ್ಟು ತಯಾರಿಸಲಾಗುತ್ತದೆ. ಅದನ್ನು ತಿಂದ ನಂತರ ಅದರಿಂದ ಯಾವುದೇ ಸಣ್ಣ ಮಿಶ್ರಣವನ್ನು ಮಾಡಿದರೂ ನಿಮ್ಮ ದೇಹದಲ್ಲಿ ಅಂತಹ ಅಮೂಲ್ಯ ವಸ್ತು ರೂಪುಗೊಳ್ಳುತ್ತದೆ. ಉತ್ಪತ್ತಿಯಾಗುವ ವೀರ್ಯವನ್ನು ನೀವು ಹೊರಹಾಕುವಿರಿ. ನನ್ನ ಅಣ್ಣ, ನೀನು ಹೀಗೆ ಮಾಡಬಾರದು ಅಲ್ಲವೇ ಅಣ್ಣ? ನೀನು ಒಬ್ಬ ಸಂವೇದನಶೀಲ ವ್ಯಕ್ತಿ. ನಾನು ನಿನ್ನಿಂದ ಬುದ್ಧಿವಂತಿಕೆಯನ್ನು ನಿರೀಕ್ಷಿಸುತ್ತೇನೆ. ಹಾಗಾಗಿ ಅಣ್ಣ, ದಯವಿಟ್ಟು ಈ ವಿಡಿಯೋದ ಕಾಮೆಂಟ್ ವಿಭಾಗಕ್ಕೆ ಹೋಗಿ ನಿಜವಾದ ಹೃದಯದಿಂದ ಕಾಮೆಂಟ್ ಮಾಡಿ. ಇದು ಕೆಲವೇ ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಇಂದಿನಿಂದ ನೀವು ಈ ಸಲಹೆಗಳಲ್ಲಿ ಯಾವುದನ್ನು ಅನುಸರಿಸುತ್ತೀರಾ ಎಂದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಅನ್ನು ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.